ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸತೀಶ್ ಜಾರಕಿಹೊಳಿ ಹಾಗೆ ಸಿದ್ದರಾಮಯ್ಯನವರನ್ನ ಒಂದು ಮಾಡಬೇಕು ಪ್ರಯತ್ನ ಏನೋ ನಡೀತಾ ಇದೆ. ಪ್ರಯತ್ನ ಫಲ ನೀಡುವ ನಿಟ್ಟಿನಲ್ಲಿ ನಡೀತಿದೆಯಾ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಎಷ್ಟು ಅನಿವಾರ್ಯ ಇದು ಅಂತ ಕ್ಲೀಶೆ ಅನ್ನುವ ಹಾಗೆ ಒಂದು ವಾಕ್ಯವನ್ನು ಪದೇ ಪದೇ ನಾವು ರಾಜಕಾರಣದಲ್ಲಿ ಬಳಸ್ತೀವಿ ಸ್ಮಿತಾ. ಏನು, ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳಿ. ಬಹುಶಃ ಭಾಳ ಇದು ಸೂಟಬಲ್ ಈಗ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ಅವರಿಗೆ. ಯಾಕಂದರೆ ಅವ್ರದ್ದು ಹೀಗೆ ನಿಜ, ಅವರು ಅಹಿಂದ ಹೋರಾಟವನ್ನು ಆರಂಭ ಮಾಡಬೇಕಿದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್, ABP JD ಪಕ್ಷವನ್ನು ಕಟ್ಟಬೇಕಿದ್ರೆ ಸತೀಶ್ ಜಾರಕಿಹೊಳಿ ಸಂಪನ್ಮೂಲ ಕೊಟ್ಟಿದ್ದರು. ಸತೀಶ್ ಜಾರಕಿಹೊಳಿ ಅವರ ಮನೆಯನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದರು. ಬಟ್ ಅದಾದ ನಂತರವೂ ಕೂಡ ಹಲವು ಬಾರಿ ಇಂಥ ಡಿಫ್ರೆನ್ಸಸ್ ಬಂದಿದೆ ಮತ್ತು ಒಟ್ಟಾಗಿರೋದು ಕೂಡ ನಾವು ನೋಡಿದ್ದೀವಿ ಇತಿಹಾಸದಲ್ಲಿ. ಆದರೆ ಈಗ ಬಹುಶಃ ಈಗ ನೋಡಿ, ಅದಕ್ಕೆ ಮುಖ್ಯವಾದ ಕಾರಣ ಅದು CM ಪಟ್ಟದ ಹಸ್ತಾಂತರ, ಅಧಿಕಾರ ಹಸ್ತಾಂತರ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಶುರುವಾಗಿದ್ದು. ಸತೀಶ್ ಜಾರಕಿಹೊಳಿ ಅವರು ಕ್ಯಾಂಪ್ ಚೇಂಜ್ ಮಾಡಿದ್ರು, ಸಹಿ ಸಂಗ್ರಹ ಮಾಡಿದ್ರು, ಈ ರೀತಿಯ ಚರ್ಚೆಗಳೆಲ್ಲ ಆರಂಭ ಆಯ್ತಲ್ಲ, ಅದು ಸಹಜವಾಗಿ ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣ ಆಯಿತು. ಮತ್ತು ಸತೀಶ್ ಜಾರಕಿಹೊಳಿ ಅವರು ನಿರೀಕ್ಷೆ ಮಾಡಿದ್ದು ಅಂದರೆ ಅವರಿಗೆ ಏನಿತ್ತು, ತಾನು KPCC ಅಧ್ಯಕ್ಷ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ಇತ್ತು. ಅದೇ ಕಾರಣಕ್ಕಾಗಿ ಈ ಡಿಫ್ರೆನ್ಸಸ್ ಬರಲಿಕ್ಕೆ ಮೂಲ ಕಾರಣ ಆಗಿದ್ದು ಸ್ಮಿತಾ. ಆದರೆ ಈಗ ಮತ್ತೆ ಹಾಗಾದರೆ ಒಗ್ಗೂಡ್ತಾರ ಅನ್ನೋ ಚರ್ಚೆಗೂ ಕೂಡ ಅದೇ ಕಾರಣ ಆಗ್ತಾ ಇದೆ. ಹೇಗೆ ಅಂತ ಕೇಳಿ ನೀವು ನೋಡಿ, KPCC ಅಧ್ಯಕ್ಷ ಆಗಬೇಕು ಅಂತ ಇತ್ತು, ಅಧಿಕಾರ ಹಸ್ತಾಂತರ ಆಯಿತು, DK ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದ್ರಾ? ಇಲ್ಲ. ಉಪಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು, ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಆದ್ರಾ? ಇಲ್ಲ. ಹಾಗಾದರೆ ಏನು, ನಾನು ಕ್ಯಾಂಪ್ ಚೇಂಜ್ ಮಾಡಿ ಆದ ಲಾಭ ಏನು ಅಂತ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ಒಕ್ಕೂಟ ಅದರ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ರೈಟ್. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇವರಿಬ್ಬರೂ ಕೂಡ ಅನಿವಾರ್ಯವಾಗಿ ಒಂದು ಪಾಯಿಂಟಲ್ಲಿ ಮತ್ತೆ ಒಗ್ಗೂಡಬಹುದಾ ಅನ್ನುವಂಥ ಚರ್ಚೆ ಆರಂಭ ಆಗಲಿಕ್ಕೆ ಈ ಎಲ್ಲ ಹಿನ್ನೆಲೆ ಇದೆ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸತೀಶ್ ಜಾರಕಿಹೊಳಿ ಹಾಗೆ ಸಿದ್ದರಾಮಯ್ಯನವರನ್ನ ಒಂದು ಮಾಡಬೇಕು ಪ್ರಯತ್ನ ಏನೋ ನಡೀತಾ ಇದೆ. ಪ್ರಯತ್ನ ಫಲ ನೀಡುವ ನಿಟ್ಟಿನಲ್ಲಿ ನಡೀತಿದೆಯಾ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಎಷ್ಟು ಅನಿವಾರ್ಯ ಇದು ಅಂತ ಕ್ಲೀಶೆ ಅನ್ನುವ ಹಾಗೆ ಒಂದು ವಾಕ್ಯವನ್ನು ಪದೇ ಪದೇ ನಾವು ರಾಜಕಾರಣದಲ್ಲಿ ಬಳಸ್ತೀವಿ ಸ್ಮಿತಾ. ಏನು, ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅಂತ ಹೇಳಿ. ಬಹುಶಃ ಭಾಳ ಇದು ಸೂಟಬಲ್ ಈಗ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿ ಅವರಿಗೆ. ಯಾಕಂದರೆ ಅವ್ರದ್ದು ಹೀಗೆ ನಿಜ, ಅವರು ಅಹಿಂದ ಹೋರಾಟವನ್ನು ಆರಂಭ ಮಾಡಬೇಕಿದ್ರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್, ABP JD ಪಕ್ಷವನ್ನು ಕಟ್ಟಬೇಕಿದ್ರೆ ಸತೀಶ್ ಜಾರಕಿಹೊಳಿ ಸಂಪನ್ಮೂಲ ಕೊಟ್ಟಿದ್ದರು. ಸತೀಶ್ ಜಾರಕಿಹೊಳಿ ಅವರ ಮನೆಯನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದರು. ಬಟ್ ಅದಾದ ನಂತರವೂ ಕೂಡ ಹಲವು ಬಾರಿ ಇಂಥ ಡಿಫ್ರೆನ್ಸಸ್ ಬಂದಿದೆ ಮತ್ತು ಒಟ್ಟಾಗಿರೋದು ಕೂಡ ನಾವು ನೋಡಿದ್ದೀವಿ ಇತಿಹಾಸದಲ್ಲಿ. ಆದರೆ ಈಗ ಬಹುಶಃ ಈಗ ನೋಡಿ, ಅದಕ್ಕೆ ಮುಖ್ಯವಾದ ಕಾರಣ ಅದು CM ಪಟ್ಟದ ಹಸ್ತಾಂತರ, ಅಧಿಕಾರ ಹಸ್ತಾಂತರ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಶುರುವಾಗಿದ್ದು. ಸತೀಶ್ ಜಾರಕಿಹೊಳಿ ಅವರು ಕ್ಯಾಂಪ್ ಚೇಂಜ್ ಮಾಡಿದ್ರು, ಸಹಿ ಸಂಗ್ರಹ ಮಾಡಿದ್ರು, ಈ ರೀತಿಯ ಚರ್ಚೆಗಳೆಲ್ಲ ಆರಂಭ ಆಯ್ತಲ್ಲ, ಅದು ಸಹಜವಾಗಿ ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣ ಆಯಿತು. ಮತ್ತು ಸತೀಶ್ ಜಾರಕಿಹೊಳಿ ಅವರು ನಿರೀಕ್ಷೆ ಮಾಡಿದ್ದು ಅಂದರೆ ಅವರಿಗೆ ಏನಿತ್ತು, ತಾನು KPCC ಅಧ್ಯಕ್ಷ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ಇತ್ತು. ಅದೇ ಕಾರಣಕ್ಕಾಗಿ ಈ ಡಿಫ್ರೆನ್ಸಸ್ ಬರಲಿಕ್ಕೆ ಮೂಲ ಕಾರಣ ಆಗಿದ್ದು ಸ್ಮಿತಾ. ಆದರೆ ಈಗ ಮತ್ತೆ ಹಾಗಾದರೆ ಒಗ್ಗೂಡ್ತಾರ ಅನ್ನೋ ಚರ್ಚೆಗೂ ಕೂಡ ಅದೇ ಕಾರಣ ಆಗ್ತಾ ಇದೆ. ಹೇಗೆ ಅಂತ ಕೇಳಿ ನೀವು ನೋಡಿ, KPCC ಅಧ್ಯಕ್ಷ ಆಗಬೇಕು ಅಂತ ಇತ್ತು, ಅಧಿಕಾರ ಹಸ್ತಾಂತರ ಆಯಿತು, DK ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದ್ರಾ? ಇಲ್ಲ. ಉಪಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು, ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಆದ್ರಾ? ಇಲ್ಲ. ಹಾಗಾದರೆ ಏನು, ನಾನು ಕ್ಯಾಂಪ್ ಚೇಂಜ್ ಮಾಡಿ ಆದ ಲಾಭ ಏನು ಅಂತ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ಒಕ್ಕೂಟ ಅದರ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ರೈಟ್. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇವರಿಬ್ಬರೂ ಕೂಡ ಅನಿವಾರ್ಯವಾಗಿ ಒಂದು ಪಾಯಿಂಟಲ್ಲಿ ಮತ್ತೆ ಒಗ್ಗೂಡಬಹುದಾ ಅನ್ನುವಂಥ ಚರ್ಚೆ ಆರಂಭ ಆಗಲಿಕ್ಕೆ ಈ ಎಲ್ಲ ಹಿನ್ನೆಲೆ ಇದೆ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.